ಈಗ ಪಡಿಪೂಜೆ 17ನೇ ತಾರೀಕು ಪಡಿಪೂಜೆ ಮುಗೀತು. ಇವತ್ತು ಅನುದಾನ ನಡೀತಾ ಇದೆ, ಪ್ರಾರಂಭ ಆಗಿದೆ. ಹಾಗೆ 23ನೇ ತಾರೀಕು ಗುರುವಂದನಾ ಕಾರ್ಯಕ್ರಮ ಹೊಂದಿದೆ. 24ಕ್ಕೆ ಪಾದಯಾತ್ರೆಗಳಿಗೆ ಇರುಮುಡಿ ಆಗುತ್ತೆ. 25ನೇ ತಾರೀಕು ಮೈಸೂರಿನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ. ಅದು ಮಧ್ಯಾಹ್ನ 1 ಗಂಟೆ ಆಗುತ್ತೆ. ನಾವು ಬೆಳಗಿನ ಜಾವ 5 ಗಂಟೆಗೇ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಮೈಸೂರಿಗೆ. ಎಲ್ಲ ಸ್ವಾಮಿಗಳು ಇಲ್ಲಿವರೆಗೆ ಸಹಕರಿಸಿದ್ದೀರಿ. ದಯಮಾಡಿ ಪಾದಯಾತ್ರೆಗೆ ಬರೋರೆಲ್ಲ ಬಂದು ತಮ್ಮ ಹೆಸರು ನೋಂದಣಿ ಮಾಡಿ ನಮ್ಮ ಜೊತೆ ಪಾದಯಾತ್ರೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದರ ಜೊತೆಗೆ 10 ದಿನಗಳು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾವು 11 ದಿನದ ಕಾರ್ಯಕ್ರಮ ಕೂಡ ಡ್ರಾಮಾಗಳು ಕೊಟ್ಟಿದ್ದೀವಿ, ನಾಟಕಗಳು. ಎಲ್ಲ ಸುತ್ತಮುತ್ತ ನಂಜನಗೂಡು ಸುತ್ತಮುತ್ತವರು, ಮೈಸೂರಿನವರು, ಬೆಂಗಳೂರಿನವರು, ಚಿಕ್ಕಮಗಳೂರು, ಈ ಥರ ಎಲ್ಲರೂ ಬಂದು ಡ್ರಾಮಾಗಳ ಮಾಡಿ ಈ ಒಂದು ವೇದಿಕೆಗೆ ಭಾಳ ಗೌರವ ಸಲ್ಲಿಸ್ತಾರೆ. ಅವರೆಲ್ಲರೂ ಬರಬೇಕು, ದೇವಸ್ಥಾನಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಅದರಲ್ಲೂ ನೂತನ ಶಾಲಾ ಮಕ್ಕಳಿಂದ ಪ್ರಾರಂಭಗೊಂಡ ಈ ಕಾರ್ಯಕ್ರಮ 27ನೇ ತಾರೀಕು ಅಂತ್ಯ ಆಗ್ತದೆ. ನಾವೆಲ್ಲರೂ ಬಂದು ನಮಗೆ ಸಹಕರಿಸಬೇಕು ಅಂತ ಹೇಳ್ತೀನಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ.